ಹಾಯ್ ಹೆಲೋ ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಮತ್ತೊಮ್ಮೆ ನನ್ನ ಚಾನಲ್ಗೆ ವೆಲ್ಕಮ್ ಬ್ಯಾಕ್. ಈ ಒಂದು ವ್ಲಾಗ್ ಬಂದು ಫುಲ್ ಎಂಟರ್ಟೈನ್ಮೆಂಟ್ ವ್ಲಾಗ್ ಆ್ಯಂಡ್ ಮನೆಗೆ ಯಾರೆಲ್ಲ ಬಂದರು, ಏನೆಲ್ಲ ಆಯಿತು ಅಂತ ನಿಮ್ಮ ಹತ್ರ ಎಲ್ಲನೂ ಕಂಪ್ಲೀಟ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಆ್ಯಂಡ್ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ. ಸೊ ಫುಲ್ ವ್ಲಾಗ್ನ ನೋಡಿ ಅಂತ ಹೇಳ್ತಾ ಇರ್ತೀನಿ. ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಶಂಕುವ ಇದ್ರದ್ದು ಬಗ್ಗೆ ನಾನು ವಿಡಿಯೋ ಮಾಡ್ತೀನಿ. ಅದರದ್ದು ತುಂಬ ಬಿಟ್ಟಿದ್ದಾವೆ ನೋಡಿ, ಅದು ನಮಗೆ ಸೊ ಇಲ್ಲೊಂದು ರೋಸ್ ಬಿಟ್ಟಿದೆ ಹಾಗೆ. ಸೊ ರೂಮ್ ಸ್ವಲ್ಪ ಅನ್ಆರ್ಗನೈಸ್ ಆಗಿತ್ತು, ಅದಕ್ಕೋಸ್ಕರ ಒಂದು ಸ್ವಲ್ಪ ಟೈಮ್ ತೊಗೊಂಡು ಸ್ವಲ್ಪ ಆರ್ಗನೈಸ್ ಮಾಡೋಣ ಅಂತ. ನೋಡಿ ಹೇಗೆ ಆಗಿದೆ ಅಂದರೆ ನಾನೇ ಎಲ್ಲ ತೆಗೆದಾಕಿದ್ದೆ, ನೀಟಾಗಿ ಜೋಡಿಸೋಣ, ಯಾವ್ದು ಬೇಕು ಯಾವ್ದು ಬೇಡ ಅಂತ ನೋಡೋಣ ಅಂತ. ಅಂದರೆ ತುಂಬ ಪ್ರಾಡಕ್ಟ್ಸ್ ಎಲ್ಲ ತೊಗೊಂಡಿರ್ತೀವಲ್ವ, ಸೊ ಒಂದು ಎಕ್ಸ್ಪೈರಿ ಆಗಿರುತ್ತೆ, ಅಂಥದ್ದನ್ನೆಲ್ಲ ಏನಕ್ಕೆ ಸುಮ್ಮನೆ ಇಟ್ಕೊಳ್ಳೋದು ಅಂತ ನಾನೇ ಫುಲ್ಲು ತೆಗೆದುಬಿಟ್ಟಿದ್ದೆ ಆಚೆ. ಸೊ ನೀಟಾಗೆಲ್ಲ ಆರ್ಗನೈಸ್ ಮಾಡೋಣ. ಮನೆಗೆ ಸ್ವಲ್ಪ ನೆಂಟರು ಬರ್ತಾ ಇದ್ದಾರೆ, ಸೊ ಅವ್ರು ಬರೋ ಮುಂಚೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ನೋಡಿ ಹಿಂಗೆ ನೋಡ್ತಾರೆ ಅಲ್ಲೋಡಿ, ಇಲ್ಲಿ ಎಲ್ಲ ಹುಡುಗಿರು ಇದ್ರೆ ಒಂದು ಹುಡುಗ ಅಲ್ಲಿದ್ದಾರೆ. ಅವರು ಆಡ್ ಮ್ಯಾನ್ ಔಟ್. ಎಲ್ಲರಿಗೂ ಹೇಳೋಣ ತುಂಬಾ ಏನ್ ಹೇಳ್ಬೇಕು ಎಲ್ಲಿ ತಿರ್ಗು ನೀನು ಈ ಅಮ್ಮಂದು ಜಡೆ. ಫ್ರೆಂಡ್ಸ್, ಇವ್ರ ಚಾನಲ್ನ ಇವ್ರದ್ದು ಏನಿಲ್ಲ ಮಾಡಿ, ಏನಿಲ್ಲ. ಇವ್ರ ವಿಡಿಯೋನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ, ಆಗ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿ. ಅವ್ರು ಚೆನ್ನಾಗಿ ಆರ್ಟಿಸ್ಟು ಆಗಿದ್ದಾರೆ. ಹೌದಾ, ಥ್ಯಾಂಕ್ ಯು ಸೋ ಮಚ್. ಮೇಕಪ್ ಆರ್ಟಿಸ್ಟ್ ಅನ್ಬೇಕು, ಮೆನ್ಷನ್ ಮಾಡ್ಬೇಕು ಏನು ಆರ್ಟಿಸ್ಟ್ ಅಂದರೆ, ಆಮೇಲೆ ಸೀರಿಯಲ್ ಆರ್ಟಿಸ್ಟ್ ಅನ್ಕೊಂಡ್ಬಿಡ್ತಾರೆ. ಮತ್ತೆ ನನಗೆ ಪರಿಚಯ ಆಗಿದ್ದಾರೆ ಒಂದು ಆ್ಯಕ್ಟರು, ನಯನ ಅಕ್ಕ ಅಂತ. ಅವ್ರ ಹತ್ರನೂ ಮಾಡ್ತೀನಿ, ಅವರಲ್ಲೇ ನನಗೆ ತುಂಬ ಇಷ್ಟ. ಅವ್ರು ಸೀರಿಯಲ್ ಆ್ಯಕ್ಟ್ ಮಾಡ್ತಾರೆ ನನಗೆ ಯಾರು ತುಂಬ ಇಷ್ಟ ಅಂದರೆ ಇವ್ರು ತುಂಬ ಇಷ್ಟ. ನಾನಂತೆ ಮತ್ತೆ ನಾನು ಸೇರ್ತಾನೆ ನೋಡಿ ಹೆಂಗೆ ನೋಡ್ತಾರೆ. ಆದರೆ ನಂಗೆ ಚಿಕ್ಕ ವಯಸ್ಸಿನ ನೋಡ್ಕೊಂಡ್ರೆ ತುಂಬ ಥ್ಯಾಂಕ್ ಯು. ನೋಡ್ಕೊಂಡ್ರೆ ಅಮ್ಮ ತುಂಬ ಥ್ಯಾಂಕ್ ಯು. ಚಾಕ್ಲೇಟ್ ಕೊಡಿಸಿದ್ದಾರೆ. ಓಕೆ, ಐ ಲೈಕ್. ತುಂಬ ಎಮೋಷ್ನಲ್ ಆಗ್ಬಿಡ್ತದೆ ಶ್ರದ್ಧಾ ಅವರು. ಹಂಗೇನಿಲ್ಲ, ನೀವು ಹೇಳಿ. ಎಕ್ಸಾಂಪಲ್ ತಗೊಳ್ಬೇಕಂದ್ರೆ ಕೀರ್ತಿ ಸುರೇಶ್ ಮತ್ತೆ ಚಿರಂಜೀವಿ ಅವರು ಏನದು ಹೆಂಗ್ ಟಿಕೆಟ್ ಮಾಡ್ತಾರೆ, ಅವರು ನಂಗೆ ಹಂಗೆ ಟಿಕೆಟ್ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ಓಕೆ ಓಕೆ, ವೆಲ್ಕಮ್ ಹೇಳ್ರಿ. ಮಗು ಅಷ್ಟು ಹೇಳ್ತಾ ಇದೆಯಲ್ಲ, ಸಲ್ಯೂಟ್ ಮಾಡಿ. ನೀ ಹೇಳ. ಅಯ್ಯೋ ನೀನು ಹೇಳಲ್ವಾ? ಅವ್ರ ಮಾಮ ಅಲ್ಲ, ನೀನು ಹೇಳಲ್ವಾ? ಯಾರು ಗೊತ್ತಿಲ್ಲ ಅದಕ್ಕೆ. ಇಲ್ಲಿ ನೋಡಿ, ನನ್ನ ತಂಗಿ ಹೆಂಗ್ ಬರ್ತಾಳೆ, ಅವಳ ಬಗ್ಗೆ ನಾನು ಅವಳ ಮಧ್ಯಾಹ್ನ ತನಕ ಹೆಂಗ್ ಮಾಡ್ಕೊಂಡಿರ್ತೀನಿ. ಇಲ್ಲಿ ನೋಡಿ ನನ್ನ ಹೆಂಗ್ ಡಿಸಪಾಯಿಂಟ್ ಮಾಡ್ತಾರೆ. ಹಂಗೆ ಹೊಡಿಯೋದು, ಅದಕ್ಕೆ ನನ್ನ ತಂಗಿ ಅಂದ್ರೆ ಇಷ್ಟ ಅಲ್ಲ. ಇವರೆಲ್ಲ ಬಂದಿದ್ದಾರೆ ಇವತ್ತು, ಫುಲ್ ಎಲ್ಲ ಹೇರ್ ಸ್ಟೈಲ್ ಮಾಡಿಸಿ. ಎಲ್ಲರೂ ಮೇಕಪ್ ಆಗಿದ್ದಾರೆ. ಮೇಕಪ್ ಅವಳು ಫುಲ್ ಮೇಕಪ್ ಶೈನ್ ಬರ್ತಾವಳೆ ಇದಕ್ಕೆ ಅಂತ ಇದು ಮಾಡಿದಾಳೆ ನೋಡಿ. ಇಲ್ಲಿ ನೋಡಿ, ನಮ್ ಇನ್ನೊಂದು ಹತ್ತಕ್ಕೆ ಬಂದಿದ್ದಾರೆ. ಅವ್ರು ತೋರಿಸ್ದೆ ಇವರು ಬಿಡಿ, ಇವರು ಎಲ್ಲ ಗೊತ್ತು ನಮ್ಮ ಯೂಟ್ಯೂಬಲ್ಲಿ. ಇವರು ಫೇಮಸ್ ಆಗ್ಬಿಟ್ಟಿದ್ದಾರೆ. ಅವ್ರು ಹೋಗ್ತಾ ಇದಾರಲ್ಲ, ಅವ್ರು ಆಲ್ರೆಡಿ ಥರ್ಡ್ ರೌಂಡ್ ಅದು ಹೋಗ್ತಾ ಇರೋದು. ಅಲ್ಲಿ ಹೋಗಿ ಫೋಟೋ ತಗೊಂತಾ ಇದ್ದಾರೆ. ಓ ಮೈ ಗಾಡ್, ನಾನು ಅಲ್ಲಿ ಕಾರ್ ನಮ್ಮನ್ ಬಿಟ್ಟು ಫೋಟೋ ತಗೋತಾರೆ. ಮಂಜು ಥರ್ಡ್ ರೌಂಡ್. ಅವಳ್ದ ನಾಯಿದ. ನಾವೆಲ್ಲ ನಾವೆಲ್ಲ ವಾಕಿಂಗ್ ಹೋಗ್ತಾ ಇದ್ದೀವಿ. ಅಲ್ಲೋಡಿ ನಮ್ಮಣ್ಣ ನನ್ನ ಬಿಟ್ಬಿಟ್ಟು ಅವರು ಏನು
ನಮ್ಮಮ್ಮ ಜೊತೆ ಹೋಗಿ ಅಲ್ಲಿ ಜಾಲಿ ಅನ್ನಿ ಎಲ್ಲರೂ. ನಾನಾ ನೋಡಿ ಫ್ರೆಂಡ್ಸ್ ಎಲ್ಲ ಹಿಂಗೆ ಎಲ್ಲ ಹಿಂಗೆ. ಫ್ರೆಂಡ್ಸ್ ನಾವೆಲ್ಲ ನೋಡಿ ಎಕ್ಸಿಬಿಷನ್ ಅಲ್ಲಿ ಇದೆ. ನಾವೆಲ್ಲ ರೋಡಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದೀವಿ. ಏನೋ ಅನ್ಕೊಂತಾರೆ ಏನೋ ಗೊತ್ತಿಲ್ಲ. ಅಲ್ಲೋಡಿ ಏನು ಅನ್ಕೊಳ್ಳಲ್ಲ. ಅವ್ರದ್ದ ರೋಡು ಶ್ರದ್ಧಾ. ಓ ಅದೇ ನಾವೇ ಶ್ರೀಕಂಠ ಇದು ಮಾಡ್ತೀನಿ, ವಿಡಿಯೋ ಮಾಡ್ತೀನಿ ತಡಿ. కాదు బుజ్జి, అది రీల్స్ చేస్తుందంట. కాకినాడ చేస్తారా? ఓకేనా? ఇంకొంచెం వెనక్కిపోతాం మరి. 3, 2, 1 go. అవును, సైడ్ ఎఫెక్ట్ అవును. ಫುಲ್ ಎಲ್ಲ ಜಾಲಿ ಜಾಲಿ, ವಾಕಿಂಗ್ ಜಾಲಿ. ಕಾಲ್ ಬಿಟ್ಟು ಕಾಟು ರೈಟ್ ಕಾಟು ಮೇಲೆ ಕಾಟು ಕೀಳೆ. ಯಾವ ಥರ ರೀಲ್ ನೋಡ್ಬಿಟ್ಟು ನೀನು ಎದ್ರಕೊಂಡ್ಬಿಡ್ತೀರಿ. ಇದ್ಯಾವ ರೀಲು? ಕಾಟು ರೈಟ್ ನೋಡಿ ಎಲ್ಲರೂ ನಮ್ಮನ್ನೇ ನೋಡ್ತಾ ಇರೋದು. ಸೊ ಫ್ರೆಂಡ್ಸ್ ಬನ್ನಿ ನೋಡಿ. ಅಲ್ಲಿ ನೋಡಿ ಹೆಂಗೆ ದೇವತರ ನಗ್ತಾ ಇದ್ದಾರೆ ಎಲ್ಲರೂ. ಪಾಪ ನಮ್ಮ ಅಣ್ಣ ಒಬ್ರೆ. ಅಲ್ಲಿ ನೋಡಿ ನಮ್ಮಮ್ಮ, ನಮ್ಮ ಆಂಟಿ, ಇವರು ಸೆಕೆಂಡ್ ಅತ್ತಿಗೆ, ಅವ್ರ ಫಸ್ಟ್ ಅತ್ತಿಗೆ, ನಮ್ಮ ಅತ್ತೆ, ಈಗ ಮಾಡ್ರಿ ಒಂದು ಟ್ರಯಲ್ ಮಾಡ್ರಿ. ಟ್ರಯಲ್ ಮಾಡ್ರಿ ಪ್ಲೀಸ್ ರೀ. ಟ್ರಯಲ್ ಅದು ಬರುತ್ತೆ. ಫುಲ್ ಆಗ್ಲ ಎಲ್ಲ ರೀಲ್ಸ್. This all is audience only seeing only ಅಷ್ಟೇ. No doing reels and all. Oh, that they are both are very very couples. Small couples. She is a Korean heroine. She's Korea. K-pop band. ಏನು ಹೇಳಿದೋಡು? K-pop band. ಏನು ಮೀನಿಂಗು? BTS ಸೌತ್ ಇಂಡಿಯನ್ಸ್ ಇರುತ್ತಲ್ವಾ? ಅಲ್ಲ ಗೊತ್ತು. ಆಲ್ಮೋಸ್ಟ್ ಎಲ್ಲ ಪರ್ಪಲ್ ಕಲರ್ ಹಾರ್ಟ್ ಹಾಕೊಂಡು ಮಾಡ್ತಾ ಇರ್ತಾರೆ. ನನಗೆ ಹೇಳಿದ್ದು ಓದ್ತಾವ್ರಿ. ಹಿಂಗೆ ನಿನ್ ಕೈ ಅಡ್ಡ ಬರುತ್ತೆ ಬಾಯ್. ಅವ್ರಿಲ್ಲ ಶೋಲ್ಡರ್
ನಾವು ಮಾಡ್ತೀವಿ ನಾವಿಬ್ರು ಮಾಡೋಣ ಬಾ ಪ್ಲೀಸ್ ನಾವಿಬ್ರು ಹಿಂಗೆ ಎರಡು ಸತಿ ಫ್ರೀ ಮಾಡ್ತಾಳೆ. ವಿ ಆಲ್ ಆರ್ ಗೋಯಿಂಗ್ ಟು ಹೌಸ್. ನಾವೆಲ್ಲ ಮನೆಗೆ ಹೋಗ್ತಾ ಇದ್ದೀವಿ. ಪ್ರಾಕ್ಟೀಸ್ ಮಾಡೋಣ ನೈಟೆಲ್ಲ. ಸ್ಟೆಪ್ಸ್ ಮೇಲೆ ಕುತ್ಕೊಳ್ಳೋದು ಚೆನ್ನಾಗಿ ಬರುತ್ತೆ. ಕೋಆರ್ಡಿನೇಷನ್ ಚೆನ್ನಾಗಿರುತ್ತೆ. ಇದು ಎಕ್ಸಿಬಿಷನ್ ಎಲ್ಲ ದೂರದಿಂದ ನೋಡ್ಕೊಳ್ಳಿ. ಹತ್ರ ಎಲ್ಲ ನಾಳೆ ಬೆಳಗ್ಗೆ ಆಗಿ ಕಾಲು ನೋವ್ತಾ ಇದೆ. ಕಾಲು ನೋವ್ತಾ ಇದೆ. ಅವ್ರಿಗೆ ಹಿಂಗೆ ಮಜಾ ಮಾಡಬೇಕು, ಎಂಜಾಯ್ ಮಾಡಬೇಕು, ಆ ಥರ ಇಷ್ಟ. ಇದು ಎಕ್ಸಿಬಿಷನ್. ದೂರದಿಂದ ಮಾತ್ರ ನೋಡೋದು ನಾವು. ನನ್ನ ಕೈ ಬಿಡೋದಿಲ್ಲ ನಮ್ಮ ಹುಡುಗಿ, ನನ್ನ ಕೈ ಬಿಡಲ್ಲ. ನೋಡಕ್ಕೆ ಚೆನ್ನಾಗಿದೆ ದೂರದಿಂದ. ಇಲ್ಲಿ ನೋಡು, ಇಲ್ಲಿ ಇಲ್ಲ ಉದ್ದುತ್ತೆ. ಎಲ್ಲಿಗೆ ಮತ್ತೆ ಹೇಳ್ತಿದ್ಯಾ? ಫುಟ್ಪಾತ್. ಸೊ ಎಲ್ಲ ಫುಲ್ ಫನ್ ಮಾಡ್ಕೊಂಡು ನೈಟ್ ಬಂದು ಸ್ವಲ್ಪ ಊಟ ಮಾಡ್ಕೊಂಡು ಮಲ್ಕೊಂಡ್ವಿ. ಆಮೇಲೆ ನಾನೇನು ವ್ಲಾಗ್ ಮಾಡೋಕ್ಕೆ ಹೋಗಲಿಲ್ಲ. ಸೊ ಮಾರ್ನಿಂಗ್ ಎಲ್ಲ ಎದ್ದಿದ್ರು. ಸೊ ಹಾಗಂಗೆ ಎಲ್ಲ ಮನೆ ಹಾಗಂಗೆ ಇತ್ತು. ಸೊ ಏನು ಅಂದ್ಕೊಂಬೇಡಿ. ಬೆಳಗ್ಗೆ ಚಿಕನ್ ಎಲ್ಲ ತಂದಿದ್ರು ಸಂಡೇ. ಸೊ ಎಲ್ಲ ಸ್ಪೆಷಲ್ ಮಾಡೋಣ ಅಂತ ಎಲ್ಲ ಸೇರ್ಕೊಂಡು ಮಾಡ್ತಾಯಿದ್ವಿ. ಆ್ಯಂಡ್ ಇಲ್ಲಿ ಚಿಕನ್ ಪೆಪ್ಪರ್ ಮತ್ತು ಬಿರಿಯಾನಿ ಎಲ್ಲ ರೆಡಿ ಆಗ್ತಾಯಿತ್ತು. ಮಟನ್ ಸಾರು ಮತ್ತು ಲಿವರ್ ಫ್ರೈ, ಕಬಾಬು ಎಲ್ಲ ರೆಸಿಪಿ ತುಂಬ ಚೆನ್ನಾಗಿ ನೋಡಿ. ಬಿರಿಯಾನಿ ದೊಡ್ಡ ತಪ್ಪಲೆಯಲ್ಲಿ ಮಾಡಿದ್ದು, ಹೆಂಗೋ ಅಡ್ಜಸ್ಟ್ ಮಾಡಿ ಮಾಡಿದ್ವಿ. ಚೆನ್ನಾಗಿ ಬಂದಿತ್ತು. ಅದು ಬಟ್ಟೆ ಇಟ್ಕೋ, ಬಿಸಿ ಇಲ್ವಾ? ಸೊ ಈ ಒಂದು ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಎಲ್ಲರೂ ಹೊರಟರು ಸಂಡೇನೇ, ಎಲ್ಲರನ್ನೂ ಸೆಂಡ್ ಆಫ್ ಮಾಡಿದ್ವಿ. ಆ್ಯಂಡ್ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಖಂಡಿತ ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್ ಬಾಯ್. ಸಿ ಯು ಫ್ರೆಂಡ್ಸ್.